ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. 3, 2, 1, now, 1. ಭಾರತವು ತನ್ನ ರಕ್ಷಣಾ ಶಕ್ತಿಯನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಐತಿಹಾಸಿಕ ಸಾಧನೆಯನ್ನು ದಾಖಲಿಸಿದೆ. ಸೋಮವಾರ ಒಡಿಶಾದ ಚಾಂದಿಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ಭಾರತವು ಮೊದಲ ಬಾರಿಗೆ ಪಿನಾಕ ದೀರ್ಘ ದೂರದ ಮಾರ್ಗದರ್ಶಿತ ರಾಕೆಟ್ LRGR-120 ಯನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದೆ ಎಂದು ರಕ್ಷಣಾ ಸಚಿವಾಲಯ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಈ ಪರೀಕ್ಷೆಯಲ್ಲಿ ಪಿನಾಕ LRGR ರಾಕೆಟ್ನ ತನ್ನ ಗರಿಷ್ಠ 120 ಕಿಲೋಮೀಟರ್ ವ್ಯಾಪ್ತಿಯನ್ನು ಯಶಸ್ವಿಯಾಗಿ ತಲುಪಿದೆ. ಪರೀಕ್ಷೆಯ ಸಮಯದಲ್ಲಿ ರಾಕೆಟ್ ಎಲ್ಲ ಪೂರ್ವ ನಿಯೋಜಿತ ಹಾರಾಟ ಚಲನೆಯನ್ನು ಅತ್ಯಂತ ನಿಖರವಾಗಿ ನೆರವೇರಿಸಿದ್ದು, ಕೊನೆಗೆ ಗುರಿಯನ್ನು ಪೂರ್ಣ ನಿಖರತೆಯೊಂದಿಗೆ ಹೊಡೆದಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಮಹತ್ವದ ಪರೀಕ್ಷೆಯನ್ನು DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಯಶಸ್ವಿಯಾಗಿ ನಡೆಸಿದೆ. ಇದು ಭಾರತೀಯ ಸೇನೆಯ ದೀರ್ಘ ದೂರ ದಾಳಿ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ. ಇದೇ ದಿನ ಇನ್ನೊಂದು ದೊಡ್ಡ ಬೆಳವಣಿಗೆಯು ನಡೆದಿದೆ. ರಕ್ಷಣಾ ಖರೀದಿ ಮಂಡಳಿ ಅಂದರೆ ಡಿಫೆನ್ಸ್ ಅಕ್ವೈಷನ್ ಕೌನ್ಸಿಲ್ DAC ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಾಗಿ ಸುಮಾರು 79,000 ಕೋಟಿ ಮೌಲ್ಯದ ರಕ್ಷಣಾ ಉಪಕರಣಗಳ ಖರೀದಿಗೆ ಪ್ರಾಥಮಿಕ ಅನುಮೋದನೆ ನೀಡಿದೆ. ಈ ಪ್ಯಾಕೇಜ್ನಲ್ಲಿ ಪಿನಾಕ ಮಲ್ಟಿಪಲ್ ಲಾಂಚ್ ರಾಕೆಟ್ ಸಿಸ್ಟಮ್ಗೆ ಬೇಕಾದ ದೀರ್ಘ ದೂರ ಮಾರ್ಗದರ್ಶಿತ ರಾಕೆಟ್ಗಳ ಖರೀದಿಯೂ ಸೇರಿದೆ. ಪರೀಕ್ಷೆಯ ಸಮಯದಲ್ಲಿ ಎಲ್ಲ ಅತ್ಯಾಧುನಿಕ ಟ್ರ್ಯಾಕಿಂಗ್ ಸಾಧನಗಳು ರಾಕೆಟ್ನ ಸಂಪೂರ್ಣ ಹಾರಾಟವನ್ನು ನಿಖರವಾಗಿ ದಾಖಲಿಸಿವೆ. ಇದು ವ್ಯವಸ್ಥೆಯ ವಿಶ್ವಾಸಾರ್ಹತೆ ಮತ್ತು ನಿಖರತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಈ ಪಿನಾಕ LRGR ಅನ್ನು ಆರ್ಮಮೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ARDE ವಿನ್ಯಾಸಗೊಳಿಸಿದ್ದು, ಇದಕ್ಕೆ ಹೈ ಎನರ್ಜಿ ಮೆಟೀರಿಯಲ್ಸ್ ರಿಸರ್ಚ್ ಲ್ಯಾಬೊರೇಟರಿ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ DRDL ಮತ್ತು ರಿಸರ್ಚ್ ಸೆಂಟರ್ ಇಮರತ್ RCI ಇವುಗಳ ತಾಂತ್ರಿಕ ಸಹಕಾರವು ಇದಕ್ಕೆ ದೊರೆತಿದೆ. ಇದರಲ್ಲಿ ಅತ್ಯಂತ ಮಹತ್ವದ ಅಂಶವೇನೆಂದರೆ, ಈ ದೀರ್ಘ ದೂರದ ರಾಕೆಟನ್ನು ಈಗಾಗಲೇ ಸೇವೆಯಲ್ಲಿ ಇರುವ ಪಿನಾಕ ಲಾಂಚರ್ನಿಂದಲೇ ಉಡಾವಣೆ ಮಾಡಲಾಗಿದೆ. ಅಂದರೆ ಒಂದೇ ಲಾಂಚರ್ ವ್ಯವಸ್ಥೆಯಿಂದ ಬೇರೆ ಬೇರೆ ದೂರದ ಸಾಮರ್ಥ್ಯದ ಪಿನಾಕ ರಾಕೆಟ್ಗಳನ್ನು ಬಳಸುವ ಅವಕಾಶ ಈಗ ಭಾರತಕ್ಕೆ ಸಿಕ್ಕಿದೆ. ಇದು ಯುದ್ಧ ಭೂಮಿಯಲ್ಲಿನ ಹೆಚ್ಚಿನ ಲವಚಿಕತೆ ಮತ್ತು ವೇಗವನ್ನು ನೀಡುತ್ತದೆ. ಈ ಸಾಧನೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಮ್ಮ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು DRDO ಮತ್ತು ಈ ಯೋಜನೆಯಲ್ಲಿ ಭಾಗಿಯಾಗಿರುವ ಎಲ್ಲ ವಿಜ್ಞಾನಿಗಳು ಹಾಗೂ ಇಂಜಿನಿಯರ್ಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ದೀರ್ಘ ದೂರದ ಮಾರ್ಗದರ್ಶಿತ ರಾಕೆಟ್ಗಳ ಯಶಸ್ವಿ ವಿನ್ಯಾಸ ಮತ್ತು ಅಭಿವೃದ್ಧಿ ಭಾರತೀಯ ಸಶಸ್ತ್ರ ಪಡೆಗಳ ಯುದ್ಧ ಸಾಮರ್ಥ್ಯವನ್ನು ಬಹಳ ಮಟ್ಟಿಗೆ ಹೆಚ್ಚಿಸುತ್ತದೆ ಎಂದು ಹೇಳಿದ್ದಾರೆ. ಒಟ್ಟಾರೆ ಪಿನಾಕ LRGR-120ಯ ಪರೀಕ್ಷೆ ಭಾರತದ ಸ್ವದೇಶಿ ರಕ್ಷಣಾ ತಂತ್ರಜ್ಞಾನದಲ್ಲಿ ಇನ್ನೊಂದು ದೊಡ್ಡ ಮೈಲುಗಲ್ಲಾಗಿ ದಾಖಲಾಗಿದೆ. ಇದು ಆತ್ಮನಿರ್ಭರ ಭಾರತದ ದಿಕ್ಕಿನಲ್ಲಿ ದೇಶ ಮುನ್ನಡೆಯುತ್ತಿರುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ. DRDO 200 ಕಿಲೋಮೀಟರ್ ರೇಂಜ್ ಇರುವ ಅಪ್ಗ್ರೇಡ್ ಅಸ್ತ್ರ MK2 ಕ್ಷಿಪಣಿ ಪರೀಕ್ಷೆಗೆ ಸಿದ್ಧತೆ ನಡೆಸಿದೆ. 2026ರ ಆರಂಭದಲ್ಲೇ ಮಹತ್ವದ ಟ್ರಯಲ್ ನಡೆಯಲಿದೆ. ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ತನ್ನ ದೇಶೀಯ ಯುದ್ಧ ವಿಮಾನದ ಸಾಮರ್ಥ್ಯವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಮಹತ್ವದ ಹೆಜ್ಜೆಗೆ ಸಜ್ಜಾಗಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಅಸ್ತ್ರ MK2 ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ನ ಅಪ್ಗ್ರೇಡ್ ವರ್ಷನ್ಗಾಗಿ 2026ರ ಆರಂಭದಲ್ಲೇ ಫ್ಲೈಟ್ ಟ್ರಯಲ್ಗಳು ಆರಂಭವಾಗಲಿವೆ. ಈ ಹೊಸ ಆವೃತ್ತಿಯಲ್ಲಿ ಪ್ರಮುಖ ಬದಲಾವಣೆ ಏನೆಂದರೆ ಹೊಸ ಡ್ಯುಯಲ್ ಪಲ್ಸ್ ರಾಕೆಟ್ ಮೋಟಾರ್. ಇದರಿಂದ ಕ್ಷಿಪಣಿಯ ಗರಿಷ್ಠ ವ್ಯಾಪ್ತಿ ಸುಮಾರು 200 ಕಿಲೋಮೀಟರ್ಗಳವರೆಗೆ ಹೆಚ್ಚಾಗಲಿದೆ. ರೇಂಜ್ ಮತ್ತು ಕಾರ್ಯಕ್ಷಮತೆಯಲ್ಲಿ ಭಾರಿ ಜಿಗಿತ. ಈ ಅಪ್ಗ್ರೇಡ್ನ ಹೃದಯ ಭಾಗವೇ ಇದರ ಪ್ರೊಪಲ್ಷನ್ ಸಿಸ್ಟಮ್. DRDO ವಿಜ್ಞಾನಿಗಳು ಈಗಾಗಲೇ ಡ್ಯುಯಲ್ ಪಲ್ಸ್ ಮೋಟಾರ್ ಆರ್ಕಿಟೆಕ್ಚರ್ ಅನ್ನು
ಯಶಸ್ವಿಯಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಸಾಮಾನ್ಯ ಘನ ಇಂಧನ ಮೋಟಾರ್ಗಳು ಒಮ್ಮೆ ಸುಟ್ಟು ಮುಗಿದರೆ ಶಕ್ತಿ ಕಳೆದುಕೊಳ್ಳುತ್ತವೆ. ಆದರೆ ಡ್ಯುಯಲ್ ಪಲ್ಸ್ ಮೋಟಾರ್ ವಿಭಿನ್ನವಾಗಿವೆ. ಇದರಲ್ಲಿ ಮೊದಲ ಹಂತದ ದಹನದ ನಂತರ ಎರಡನೇ ಹಂತದಲ್ಲಿ ಮತ್ತೆ ಥ್ರಸ್ಟ್ ನೀಡುವ ಸಾಮರ್ಥ್ಯ ಇರುತ್ತದೆ. ಈ ಹೊಸ ವಿನ್ಯಾಸದಲ್ಲಿ ವಿಶೇಷವಾಗಿ ಎರಡನೇ ಪಲ್ಸ್ನ ಅವಧಿಯನ್ನು ಹೆಚ್ಚಿಸಲಾಗಿದೆ. ಇದರಿಂದ ಕ್ಷಿಪಣಿ ಅಂತಿಮ ಹಂತದಲ್ಲೂ ಹೆಚ್ಚಿನ ವೇಗ ಮತ್ತು ಚುರುಕನ್ನು ಕಾಯ್ದುಕೊಳ್ಳುತ್ತದೆ. ತಾಂತ್ರಿಕ ಅಧ್ಯಯನಗಳ ಪ್ರಕಾರ ಈ ಸುಧಾರಣೆಯಿಂದ ಅಸ್ತ್ರ MK2 ದೀರ್ಘ ದೂರದಲ್ಲಿಯೂ ಹೆಚ್ಚಿನ ವೇಗವನ್ನು ಕಾಪಾಡಿಕೊಳ್ಳುತ್ತದೆ. ತೀವ್ರವಾಗಿ ತಿರುವು ತೆಗೆದುಕೊಳ್ಳುವ ಶತ್ರು ವಿಮಾನಗಳನ್ನು ಕೂಡ ಹೊಡೆಯಲು ಸಾಧ್ಯವಾಗುತ್ತದೆ. ಪ್ರಸ್ತುತ ಡೆವಲಪ್ಮೆಂಟ್ ಬೇಸ್ಲೈನ್ ಸುಮಾರು 160 ಕಿಲೋಮೀಟರ್ ಇದ್ದರೂ ಈ ಅಪ್ಗ್ರೇಡ್ ಬಳಿಕ ಪರಿಣಾಮಕಾರಿ ಕಾರ್ಯವ್ಯಾಪ್ತಿ 200 ಕಿಲೋಮೀಟರ್ಗೆ ಏರಲಿದೆ. ಇಂದಿನ ಏರ್ ಕಂಬ್ಯಾಟ್ನಲ್ಲಿ ಎಂಡ್ ಗೇಮ್ ಎನರ್ಜಿ ಅತಿ ಮಹತ್ವದ್ದು. ಅಂದರೆ ಗುರಿಯ ಹತ್ತಿರ ಬಂದಾಗಲೂ ಕ್ಷಿಪಣಿಗೆ ಬೇಕಾದ ವೇಗ ಮತ್ತು ನಿಯಂತ್ರಣ ಇರಬೇಕು. ಈ ಅಂಶದಲ್ಲಿ ಅಸ್ತ್ರ MK2 ಬಹುದೊಡ್ಡ ಮುನ್ನಡೆ ಸಾಧಿಸುತ್ತಿದೆ. ಟ್ರಯಲ್ ಟೈಮ್ ಲೈನ್ ಮತ್ತು ಉತ್ಪಾದನೆಗೆ ದಾರಿ. ಈ ಅಪ್ಗ್ರೇಡ್ ಮಿಸೈಲ್ಗಾಗಿ ನಡೆಯಲಿರುವ ಪರೀಕ್ಷೆಗಳು 2026ರ ಆರಂಭದಲ್ಲೇ ಆರಂಭವಾಗಲಿವೆ. ಈ ಫ್ಲೈಟ್ ಟ್ರಯಲ್ಗಳಲ್ಲಿ ಮುಖ್ಯವಾಗಿ ಪರಿಶೀಲಿಸಲಾಗುವುದು ಏನೆಂದರೆ ಹೊಸ ಮೋಟಾರ್ನ ಬರ್ನ್ ಪರ್ಫಾರ್ಮೆನ್ಸ್, ಹೈ ಸ್ಪೀಡ್ನಲ್ಲಿ ಸ್ಟೆಬಿಲಿಟಿ, ದೀರ್ಘ ದೂರದಲ್ಲಿ ಗೈಡೆನ್ಸ್ನ ನಿಖರತೆ. ಮೂಲಗಳ ಪ್ರಕಾರ ಈ ಪ್ರಾಜೆಕ್ಟ್ ಈಗಾಗಲೇ ಬಹಳ ಮೆಚ್ಯೂರ್ ಹಂತದಲ್ಲಿದೆ. ಪ್ರಾರಂಭಿಕ ಟ್ರಯಲ್ಗಳು ಯಶಸ್ವಿಯಾದರೆ ಕೇವಲ ಕೆಲವು ವ್ಯಾಲಿಡೇಷನ್ ಫೈರಿಂಗ್ಗಳೇ ನಂತರವೇ 2026ರ ಮಧ್ಯಭಾಗದಲ್ಲೇ ಸರಣಿ ಉತ್ಪಾದನೆಗೆ ಸೀರೀಸ್ ಪ್ರೊಡಕ್ಷನ್ಸ್ಗೆ ದಾರಿ ತೆರೆಯಬಹುದು. ಇದು ಡೆವಲಪ್ಮೆಂಟ್ನಿಂದ ಡೆಪ್ಲಾಯ್ಮೆಂಟ್ವರೆಗೆ ಅತ್ಯಂತ ವೇಗದ ಪ್ರಕ್ರಿಯೆಗಾಗಿ ಪರಿಗಣಿಸಲಾಗುತ್ತಿದೆ. ಭಾರತೀಯ ವಾಯುಪಡೆಗೆ ತಂತ್ರಾತ್ಮಕ ಲಾಭ. 200 ಕಿಲೋಮೀಟರ್ ವ್ಯಾಪ್ತಿಯ ಏರ್ ಟು ಏರ್ ಮಿಸೈಲ್ನ ಸೇರ್ಪಡೆಯಿಂದ ಭಾರತೀಯ ವಾಯುಪಡೆಗೆ ಭಾರಿ ತಂತ್ರಾತ್ಮಕ ಮುನ್ನಡೆ ದೊರೆಯಲಿದೆ. ಇಂತಹ ಕ್ಷಿಪಣಿಗಳ ಮೂಲಕ ಶತ್ರು ವಿಮಾನಗಳನ್ನು ಬಹುದೂರದಿಂದಲೇ ಗುರಿಯಾಗಿಸಬಹುದು. ಎದುರಾಳಿ ಕ್ಷಿಪಣಿ ಉಡಾಯಿಸುವ ಮೊದಲೇ ನಾಶ ಮಾಡುವ ಸಾಮರ್ಥ್ಯ ದೊರೆಯುತ್ತದೆ. ಪೈಲಟ್ಗಳ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ. ಇದು ಕಂಟೆಸ್ಟೆಡ್ ಏರ್ ಸ್ಪೇಸ್ ಅಂದರೆ ಸಂಘರ್ಷ ಭರಿತ ವಾಯು ಪ್ರದೇಶದಲ್ಲಿ ಭಾರತೀಯ ವಾಯುಪಡೆಗೆ ಸ್ಪಷ್ಟವಾದ ಆಧಿಪತ್ಯವನ್ನು ಒದಗಿಸುತ್ತದೆ. ಅಸ್ತ್ರ MK2 ಈಗಾಗಲೇ ಸೇವೆಯಲ್ಲಿರುವ ಅಸ್ತ್ರ MK1 100 ಕಿಲೋಮೀಟರ್ ರೇಂಜ್ ಉಳ್ಳ ಕ್ಷಿಪಣಿಗಳಿಗೆ ಪೂರಕವಾಗಿರುತ್ತದೆ. ಇದನ್ನು ಭವಿಷ್ಯದಲ್ಲಿ Su-30 MKI, ತೇಜಸ್ LCA ಮತ್ತು ಇತರ ಫೈಟರ್ ಪ್ಲಾಟ್ಫಾರ್ಮ್ಗಳಲ್ಲೂ ಅಳವಡಿಸುವ ಯೋಜನೆ ಇದೆ. ದೊಡ್ಡ ಪ್ರಮಾಣದ ಆರ್ಡರ್ಗೆ ಸಿದ್ಧತೆ. ಭಾರತೀಯ ರಕ್ಷಣಾ ಪರಿಸರ ವ್ಯವಸ್ಥೆಯ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಭಾರತೀಯ ವಾಯುಪಡೆ ಈಗಾಗಲೇ ಭಾರೀ ಪ್ರಮಾಣದ ಆರ್ಡರ್ ನೀಡಲು ತಯಾರಿ ನಡೆಸುತ್ತಿದೆ. ವರದಿಗಳ ಪ್ರಕಾರ ಸುಮಾರು 700 ಅಸ್ತ್ರ MK2 ಕ್ಷಿಪಣಿಗಳ ಆರ್ಡರ್ ಅನ್ನು ನಿರೀಕ್ಷಿಸಲಾಗಿದೆ. ಇದರಿಂದ 2 ದೊಡ್ಡ ಲಾಭಗಳು ಉಂಟಾಗಲಿವೆ. ಒಂದು, ಅನೇಕ ಫೈಟರ್ ಸ್ಕ್ವಾಡ್ರನ್ಗಳಿಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಲಭ್ಯತೆ. 2, ದೇಶೀಯ ರಕ್ಷಣಾ ಉದ್ಯಮಕ್ಕೆ ದೊಡ್ಡ ಪ್ರಮಾಣದ ಉತ್ಪಾದನಾ ಬೆಂಬಲ. ಹೊಸ ವ್ಯವಸ್ಥೆಯನ್ನು ಮೊದಲಿನಿಂದ ಅಭಿವೃದ್ಧಿಪಡಿಸುವ ಬದಲು ಇರುವ ಪ್ಲಾಟ್ಫಾರ್ಮ್ ಅನ್ನೇ ಅಭಿವೃದ್ಧಿಪಡಿಸುವ ಮೂಲಕ DRDO ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಶಕ್ತಿಶಾಲಿ ಪರಿಹಾರವನ್ನು ಒದಗಿಸುತ್ತಿದೆ. ಕೊನೆಯದಾಗಿ ಹೇಳುವುದಾದರೆ ಅಸ್ತ್ರ MK2 ಭಾರತವನ್ನು ದೀರ್ಘ ದೂರದ ವಾಯು ಯುದ್ಧ ತಂತ್ರದಲ್ಲಿ ಒಂದು ಹೆಜ್ಜೆ ಮುಂದೆ ಕೊಂಡೊಯ್ಯುವ ಗೇಮ್ ಚೇಂಜರ್ ಆಗಲಿದೆ. 200 ಕಿಲೋಮೀಟರ್ ರೇಂಜ್, ಡ್ಯುಯಲ್ ಪಲ್ಸ್ ಮೋಟಾರ್, ವೇಗವಾದ ಡೆಪ್ಲಾಯ್ಮೆಂಟ್ ಈ ಎಲ್ಲವೂ ಭಾರತೀಯ ವಾಯುಪಡೆಯ ಶಕ್ತಿ ಮತ್ತಷ್ಟು ಗಟ್ಟಿಯಾಗುವುದನ್ನು ಸೂಚಿಸುತ್ತದೆ. ನಿಮ್ಮ ಅಭಿಪ್ರಾಯವೇನು? ಅಸ್ತ್ರ MK2 ಭಾರತದ ಏರ್ ಡಾಮಿನೆನ್ಸ್ ಅನ್ನು ಯಾವ ಮಟ್ಟಕ್ಕೆ ಕೊಂಡೊಯ್ಯಲಿದೆ? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.